ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ಕರ್ನಾಟಕದ ಓರ್ವ ಸನ್ಯಾಸಿ ಗಡಿನಾಡು ಹಳ್ಳಿಗಳಲ್ಲಿ ಮಾಡಿದರು ಶೈಕ್ಷಣಿಕ ಕ್ರಾಂತಿ. ಅನಾಥ ಬಂಧು, ಸರ್ವಾಂಗ ಪರಿತ್ಯಾಗಿ 3 ದಶಕಗಳಿಂದ ಜಾತಿ ಧರ್ಮಗಳ ಭೇದವಿಲ್ಲದೆ, ಪ್ರಚಾರದ ಹಂಗಿಲ್ಲದೆ ಶೈಕ್ಷಣಿಕ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ. ಅವರು ಯಾರು ಅಂದರೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ಪೂಜ್ಯ ಶ್ರೀ ಮಧ್ವಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು. ಇವರು ಈಗಿನ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ನಾರಾಯಣಖೇಡ್ ತಾಲೂಕಿನ ನಾಗೂರ್ ಬಿ ಗ್ರಾಮದಲ್ಲಿ 25 ಆಗಸ್ಟ್ 1950ರಲ್ಲಿ ರಾಚಪ್ಪ ಹಾಗೂ ಭಾಗೀರಥಿ ದಂಪತಿಗಳ ಉದರದಲ್ಲಿ ಜನಿಸಿದರು. ತಂದೆ ತಾಯಿಯರಿಗೆ ಮುದ್ದಿನ ಮಗುವಾಗಿ ಬೆಳೆಯುತ್ತಾ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಭಾಲ್ಕಿಗೆ ಹೋಗಿ ಅಲ್ಲಿ ಪೂಜ್ಯ ಶ್ರೀ ಮಧ್ವಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಆಶ್ರಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ಬಸವ ತತ್ವಕ್ಕೆ ಆಕರ್ಷಣೆಗೊಂಡು ತನ್ನ ನರಜನ್ಮವನ್ನು ದೈವ ಸಾಕ್ಷಾತ್ಕಾರಕ್ಕಾಗಿ ಮೀಸಲಿಡಬೇಕೆಂದು, ತ್ಯಾಗ ಜೀವನವನ್ನು ನಡೆಸಬೇಕೆಂದು ನಿರ್ಧರಿಸುತ್ತಾರೆ. ಆ ವಿಷಯವನ್ನು ತಿಳಿದ ತಂದೆ ತಾಯಿ ದುಃಖಿತರಾಗುತ್ತಾರೆ. ನಮಗ ನೀನೇ ಹೇಳಿದ್ಯೋ ಶಿವರಾಜ, ನೀನೇ ಮಠಕ್ಕೆ ಹೋದ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಇಷ್ಟು ದಿನ ಕಷ್ಟಪಟ್ಟು ಇಂಥ ಬಡತನದ ಪರಿಸ್ಥಿತಿಯಲ್ಲಿಯೂ ಕೊರಳಿನ ಗುಣ್ಸರ ಕಿವಿ ಓಲೆ ಮಾರಿ ನಿಂಗ್ ವಿದ್ಯಾಭ್ಯಾಸ ಕಲಿಸಿದ್ದ. ನೀ ಶಾಣೆಯಾಗಿ ಊರು ಉದ್ಧಾರ ಮಾಡ್ಲಕ್ ನಮಗ್ ಬಿಟ್ಟು ಹೋಗ ಅಂತಲ್ಲ ಮಗನೇ. ನೋಡವ್ವ, ನೀ ಹೇಳೋದು ಸರಿನೇ ಅದ, ಆದ್ರೆ ನಾ ಮಾಡ್ಲಕ್ ಹೋಗೋ ಕಾರ್ಯ ಸಣ್ಣದಲ್ಲವ್ವ. ನಾ ಹೋದ ನಿನಗೆ ದುಃಖ ಆಗ್ತೈತಿ ನಿಜ. ನನ್ನ ಕುಟುಂಬ ತನಗ ನೆರಳು ನೀಡೋ ಮರ ಕಳ್ಕೊಳ್ತೈತಿ ನಿಜ. ಆ ಮಾತು ನಾ ಒಪ್ಕೋತೀನಿ. ಆದ್ರೆ ಆ ಮರ ಮುಂದೆ 100 ಜನರಿಗೆ ಹಣ್ಣು ನೆರಳು ಕೊಡ್ತದವ್ವ. ನನಗೆ ಬ್ಯಾಡ್ ಅನ್ಬೇಡವ್ವ. ನಾ ಶ್ರೀಮಠಕ್ಕೆ ನಡೆದೀನಿ, ನನ್ನ ಗುರುಗಳ ದಾರಿ ಮೇಲೆ ನಡಿತೀನಿ. ಸಮಾಜ ಸೇವೆಗೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ನನ್ನ ಈ ನರ ಜನ್ಮವನ್ನ ಮೀಸಲಾಗಿಡ್ತೀನಿ ಅವ್ವ. ಬ್ಯಾಡೋ ಮಗ, ಬ್ಯಾಡೋ ಮಗ, ನಮ್ಮನ್ ಬಿಟ್ಟು ಹೋಗ್ಬೇಡೋ ಮಗ, ಹೋಗ್ಬೇಡೋ. ನಮ್ಮ ಶಿವರಾಜನಿಗೆ ಆ ಮಠದ ಗುರುಗಳು ತಲೆ ತುಂಬಾ ಸನ್ಯಾಸ ತುಂಬಿಟ್ಟಾರ. ಆತ ನಮ್ಮ ಮಾತು ಕೇಳಕ ತಯಾರಿಲ್ಲಲ್ರಿ. ಅದು ಹ್ಯಾಂಗ್ ಕೇಳಲ್ಲನು? ನಡೀರಿ, ನಾವೆಲ್ಲರೂ ಹೋಗಿ ಅವನಿಗೆ ಮನೆಗೆ ಎಳ್ಕೊಂಡು ಬರೀ. ಅವ್ರು ಹ್ಯಾಂಗ್ ತಡಿತಾರ ನಾವು ನೋಡ್ತೀವಿ. ನಡೀರಿ ರಾಚಪ್ಪನವ್ರಿ, ಹೋಗೋಣ ನಡೀರಿ. ಶಿವರಾಜ, ಓ ಶಿವರಾಜ, ಎಲ್ಲಿದ್ಯಾ ಮಗ? ನಾನ್ ನಿನ್ ತಾಯಿ ಬಂದೀನಿ. ಹೊರಗ್ ಬಾರೋ ಮಗನೇ, ಹೊರಗ್ ಬಾ. ಶಿವರಾಜ, ನನ್ ಕಂದ, ಯೋಗಿ ಆದಿಯೋ, ಸ್ವಾಮಿ ಆದಿಯೋ? ಈ ಕಣ್ಣಲ್ಲಿ ನೀ ಹುಟ್ಟಿ ಈ ಕಾವಿ ವೇಷವನ್ನು ಹೆಂಗ್ ನೋಡ್ಲು ಕಂದ, ಹೆಂಗ್ ನೋಡ್ಲಿ? ಮಗನೇ, ನೀ ಎಂತ ಕಠಿಣ ಹಾದಿ ತೊಳಿಲಿಕತ್ತಿದ್ಯೋ? ನಿನ್ ಹೊಟ್ಟಿಗೆ ಬೆಂಕಿ ಹಾಕ್ಲತ್ತಿದ್ಯೋ ಮಗನೇ? ಹೆಂಗ್ ನೋಡ್ಲಿ ಈ ಕಾವಿ? ಬೇಡ ಬೇಡ, ಈ ಕಾವಿ ತೆಗ್ದಾಕು. ಬಾ ಮಗನೇ, ಕಳ್ ಕಿತ್ಕೊಂಡು ಹೊಂಟದ ಶಿವರಾಜ. ಬಾರೋ ಬಾರೋ. ಅವ್ವ, ಪಕ್ಷಿಗಳು ವಲಸೆ ಹೋಗಿ ಹಾರಾಡುತ್ತಾ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿ ತಮ್ಮ ಮೂಲ ಸ್ಥಾನವನ್ನು ಮರೆತು ಬಿಡ್ತಾವ. ನಾನು ಹಾಗೆಯವ್ವ. ಇಷ್ಟು ದಿನ ನನ್ನ ಮೂಲ ಸ್ಥಾನವನ್ನು ಮರೆತು ಓಡಾಡಿದ್ದೆ. ಆದರೆ ನನಗೀಗ ಅದರ ಅರಿವಾಗಿದೆ. ನನ್ನ ಗುರುವಿನ ಹೃದಯವೇ ನನ್ನ ನಿಜ ತಾಣ. ವಲಸೆ ಬಂದು ಹೆತ್ತವರ ಆಶ್ರಯದಲ್ಲಿದ್ದೆ. ಈಗ ನನ್ನ ನೆಲ ಸೇರಿದೆ. ನನ್ನನ್ನು ಹಿಂದಿರುಗು ಎಂದು ಕರೆಯಬೇಡ ನನ್ನವ್ವ. ನಾನು ಸಾಧನೆ ಮಾಡುವೆ, ಸಾಧಕನಾಗುವೆ ಅವ್ವ. ಅದೆಂತ ಸುಡ್ಗಾರ್ ಸಾಧನೆ ಮಾಡುವೆ ಮಗನೇ? ಎತ್ತು ಕಳ್ಳಿಗೆ ಬೆಂಕಿ ಹಚ್ಚಿ ಅದೇನ್ ಸಾಧಕನಾಗುವೆ ಮಗ? ನಿನ್ನ ಹಂಗ ಅರ್ಗಣಿ ಅಂತ ಸಾಕಿದ್ದಲ್ಲೋ, ಈಗ ಪರದೇಶಿ ಆದಲ್ಲೋ ಮಗನೇ, ಪರದೇಶಿ ಆದಲ್ಲೋ ಶಿವರಾಜ. ನಾನು ಪರದೇಶಿಯಾಗಿ ಹೊರಟಿಲ್ಲವ್ವ. ಅದಮ್ಯವಾದ ಶಕ್ತಿಯೊಂದು ನನ್ನ ಜೊತೆಯಲ್ಲಿದೆ. ನಾನು ಹಿಡಿದಿರುವ ಈ ಜೋಳಿಗೆ ಇಡೀ ಬ್ರಹ್ಮಾಂಡವನ್ನೇ ಚೆಂಡಿನಂತೆ ಹಿಡಿದಿಡುವ ಶಕ್ತಿ ಪಡೆದಿದೆ. ನನಗಾಗಿ ಯೋಚಿಸಬೇಡ. ನನ್ನ ತಮ್ಮಂದಿರಾದ ಸೋಮು, ಸಂಗು ಇವರಲ್ಲಿ ನನ್ನನ್ನು ಕಾಣು. ಈ ಜಗತ್ತಿನ ಎಲ್ಲಾ ಹೆಣ್ಣು ಮಕ್ಕಳೇ ನನ್ನ ತಾಯಂದಿರು. ವಿಶ್ವವೇ ನನ್ನ ಮನೆ. ನೀ ಯೋಚನೆ ಮಾಡಬೇಡವಾ. ಏ ಸ್ವಾಮಿಯವರೇ, ನಿಮ್ ಮಠಕ್ಕ ನನ್ ಮಗನಿಗೆ ಓದ್ ಕಲಿಯಲ್ ಕಳ್ಸಿದ್ದ. ನನ್ ಮಗ ಓದಿ ಬರ್ದು ದೊಡ್ಡ ನೌಕರಿ ಮಾಡ್ತಾನಂತ ಕನ್ಸ್ಕೊಂಡಿದ್ದ. ಆದ್ರೆ ನೀವು ಅವನನ್ನ ಜೋಗಿಯಾಗಿ ಮಾಡ್ಬಿಟ್ರಲ್ರಿ. ನನ್ನ ಉಸಿರು ತಡ್ದೇ ಬಿಡಲ್ಲ. ಹತ್ತು ಕರುಳಿನ ಶಾಪ ನಿಮ್ಗ್ ತಟ್ಟೆ ತಡ್ತದ್ರಿ. ಯಪ್ಪ, ನಿಮ್ಗ್ ತಟ್ಟೆ ತಡ್ತದ್ರಿ. ನೋಡು ತಾಯಿ, ನಿನ್ನ ಹೆತ್ತ ಕರುಳಿನ ಕಥೆ ನಾನು ಬಲ್ಲೆ. ನೋಡವ್ವ, ಇಲ್ಲಿ ನಿಮ್ಮ ತ್ಯಾಗ ಬಹಳ ಮುಖ್ಯ.
ಆತ ನಿಮ್ಮ ಪ್ರೀತಿಯ ಮಗ ಹೌದು. ಆದರೆ ಎಂಥ ಮಗ, ಅದನ್ನು ಆಲೋಚಿಸಿ. ತಾಯಿಯ ನೋವು ಸಾಧನೆಗೆ ಶ್ರೇಯಸ್ಸನ್ನುಂಟು ಮಾಡಲಾರದು. ತಾಯೇ, ಇನ್ನೊಮ್ಮೆ ಕೇಳಿಕೊಳ್ಳುತ್ತೇನೆ, ನಿಮ್ಮ ನೋವು ಸಂಕಟಗಳಿಂದ ಅವರನ್ನು ಕೆಳಗೆಳೆಯಬೇಡಿ. ಆತನ ಸಾಧನೆಗೆ ಅಡ್ಡಿಯಾಗಬೇಡಿ. ಆತನನ್ನು ನನ್ನ ಉಡಿಯಲ್ಲಿ ಹಾಕಿ ತಾಯಿ. ಗುರುಗಳೇ, ಇಂತಹ ಮಾತುಗಳನ್ನು ತಾವು ಆಡಬೇಡಿ. ನಾನು ನಿಮ್ಮವನು ತಂದೆ. ನಮ್ಮೆಲ್ಲರಿಗೆ ಶ್ರೇಯಸ್ಕರವಾಗುವ ಮಟ್ಟಿಗೆ ನೀವಿರಬೇಕು ತಾಯಿ. ಅದು ಲೋಕ ಕಲ್ಯಾಣ ಕಾರ್ಯ. ಇಂತಹ ಮಗನಿಗೆ ಜಗತ್ತಿಗೆ ಕೊಟ್ಟ ಕೀರ್ತಿ ನಿಮ್ಮದಾಗುತ್ತದೆ ತಾಯಿ. ನೀವೀಗ ಇವರನ್ನು ಮಗನೆಂದು ಕಾಣದೆ ಗುರುವೆಂದು ಕಾಣಿ. ಅರಿವಿನ ಕಣ್ತೆರೀರವ. ಭಾಗಕ್ಕ, ನೀನು ಬಯಸಿ ಇಂತಹ ಮಗನನ್ನು ಹೇರುವ ಬದಲು ಒಂದು ಕಲ್ಲನ್ನು ಹೇರಬೇಕಿತ್ತು, ಅಥವಾ ಹಾಗೇ ಇರಬೇಕಿತ್ತು. ಆತನಿಗೆ ನಿನ್ನ ನೋವು ಗೊತ್ತಾಗದು, ಅವನಿಗೆ ನಿನ್ನ ಕಣ್ಣೀರಿನ ದುಗುಡು ತಿಳಿಯದು. ನಡಿಯಕ್ಕ, ಹೋಗುವ ನಡಿಯಕ್ಕ. ಶಿವರಾಜ, ಒಂದ್ಸರಿ ನನ್ ಮಾತ್ ಕೇಳೋ. ಶಿವರಾಜ, ಶಿವರಾಜ, ಶಿವರಾಜ. ಗುರುವಿಗಾಗಿ ತನುವ ಸವೆಸಿ ಲಿಂಗಕ್ಕಾಗಿ ಮನವ ಕೊಟ್ಟು ಜಂಗಮಕ್ಕೆ ತಾವೇ ಧನವಾದರು. ಗುರುವಿಗಾಗಿ ತನುವ ಸವೆಸಿ ಲಿಂಗಕ್ಕಾಗಿ ಮನವ ಕೊಟ್ಟು ಜಂಗಮಕ್ಕೆ ತಾವೇ ಧನವಾದರು. ಸರಳ ಸಂತ ಶರಣರು ಧರ್ಮ ಬೆಳಗ ಬಂದರು. ಸರಳ ಸಂತ ಶರಣರು ಧರ್ಮ ಬೆಳಗ ಬಂದರು. ಚನ್ನ ಬಸವ ಬಸವಲಿಂಗರು ನನ್ನ ಬಾಳ ಉಸಿರೆಂದರು. ನನ್ನ ಬಾಳ ಉಸಿರೆಂದರು. ಸದ್ಭಕ್ತರೇ, ಇಂದಿನವರೆಗೆ ನನ್ನ ಆಯುಷ್ಯದಲ್ಲಿ ನಾನು ಗಳಿಸಿದ ಅನುಷ್ಠಾನ ಶಕ್ತಿ ಎಲ್ಲವನ್ನೂ ಇವರಿಗೆ ಧಾರೆ ಎರೆದಿದ್ದೇನೆ. ನನ್ನಲ್ಲಿ ಮತ್ತು ಇವರಲ್ಲಿ ಯಾವ ಭೇದವೂ ಇಲ್ಲ. ಮುಂದೆ ನನ್ನನ್ನು ಕಾಣಬೇಕಾದರೆ ಬಸವಲಿಂಗ ದೇವರಲ್ಲಿ ಕಾಣಿ. ನಾನೇ ಅವರು, ಅವರೇ ನಾನು. ನನ್ನ ತಂದೆಯೇ, ನೀವು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯುತ್ತೇನೆಪ್ಪ. ನಿಮ್ಮ ಚರಣಗಳಿಗೆ ಹೂವು ತರುವನಲ್ಲದೆ ಇಲ್ಲ ತಾರೇನು ಗುರುವೇ. ಬಸವ ಗುರು ಕರುಣಿಸಿದ ಎಲ್ಲ ಕಾರ್ಯಗಳನ್ನು ತನು ಮನದಿಂದ ಅರ್ಪಣಾ ಭಾವದಿಂದ ಮಾಡುವೆ ಅಪ್ಪ. ಹಲೋ, ಯಾರು? ಹಲೋ, ನಾ ಆಕಾಶ್ ಮಾತಾಡ್ತಾ ಇದ್ದ. ಆಕಾಶ, ಸ್ವಲ್ಪ ಗುರುಗಳಿಗೆ ಫೋನ್ ಕೊಡ್ತೀರಾ? ಹಾ, 1 ನಿಮಿಷ ಕೊಡ್ತೀನಿ. ಹಾ, ಹಲೋ, ಯಾರಪ್ಪ ನೀನು? ಹಲೋ ಗುರುಗಳೇ, ನಾನು ಬಾಲಿಕೆ ಅಕ್ಕಮದಿ ಚೌಕಿಂದ ಮಾತಾಡುತ್ತಿದ್ದೇನೆ. ಇಲ್ಲಿ ಕಸದ ತೊಟ್ಟಿಯಲ್ಲಿ ಒಂದು ನವಜಾತ ಶಿಶು ಇದೆ ಗುರುಗಳೇ. ಯಾರು ಬಿಷಕರೋ ಏನೋ. ಹೌದಾ, ನಾನು ಈಗಲೇ ಬಂದೆ. ಅಯ್ಯೋ ದೇವರೇ, ಎಂಥ ಕಾಲ ಬಂದ. ಇಷ್ಟು ಸಣ್ಣ ಹಸುಗುಸಿಗೆ ಹೆಂಗ್ ಬಿಷಕರ ನೋಡ್ರಿ. ತಮಗ ಬೇಡವಾದ ಮಗುವನ್ನು ಹೀಗೆ ಕಸದ ತೊಟ್ಟಿಯಲ್ಲಿ ಬಿಸಾಡಿದರೆ ಹೇಗೆ? ಹೀಗೆ ಬಿಸಾಡುವುದು ಮಹಾಪಾಪ. ಈ ಮಗುವನ್ನು ನಮಗೆ ಕೊಡಿ, ಇಲ್ಲಾಂದ್ರೆ ಸಮಾಜದಲ್ಲಿ ಮಕ್ಕಳಿಲ್ಲದ ಎಷ್ಟೋ ತಂದೆ ತಾಯಿದ್ದಾರೆ. ಅಂಥವ್ರಿಗೆ ಕೊಟ್ಟರೆ ಅವರು ಸಾಕು ಸಲಿಹಿ ಬೆಳೆಸುತ್ತಾರೆ. ಇಲ್ಲದಿದ್ದರೆ ನಮಗೆ ಕೊಟ್ಟರೆ ನಾನು ಈ ಹಸುಗೂಸನ್ನು ದತ್ತು ಪಡೆದು ಪಾಲನೆ ಪೋಷಣೆ ಮಾಡಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತೇನೆ. ಗುರುಗಳು ನವಜಾತ ಶಿಶು ಮಗುವಿಗಾಗಿ ನ್ಯಾಯಾಲಯದ ಕಟಕಟೆಯನ್ನು ಏರಿದರು. ಶರಣಾರ್ಥಿ ಸಾಹೇಬ್ರೇ, ನನಗೆ ಕಸದ ತೊಟ್ಟಿಗೆಯಲ್ಲಿ ಒಂದು ನವಜಾತ ಶಿಶು ಸಿಕ್ಕಿದೆ. ಈ ಕೂಸಿಗೆ ನಾನು ದತ್ತು ಪಡೆದು ಬಸವ ಶಿಶುವನ್ನಾಗಿ ಸ್ವೀಕರಿಸುತ್ತೇನೆ. ಈ ಮಗುವಿಗೆ ನಾನೇ ತಂದೆ, ನಾನೇ ತಾಯಿಯಾಗಿ ಪಾಲನೆ ಪೋಷಣೆ ಮಾಡುತ್ತೇನೆ ಗೋ ಸಾಹೇಬ್ರೇ. ಹಾಗೂ ಸಮಾಜದಲ್ಲಿರತಕ್ಕಂಥ ಅನಾಥ ಮಕ್ಕಳು ಹಾಗೂ ಅಂಗವಿಕಲ ಮಕ್ಕಳಿಗೂ ಸಹ ನಾನೇ ತಂದೆ ತಾಯಿಯಾಗಿ ಪಾಲನೆ ಪೋಷಣೆ ಮಾಡಿ ಬೆಳೆಸುತ್ತೇನೆ. ಈ ಎಲ್ಲ ಮೊಕದ್ದಮೆಗಳನ್ನು ಪರಿಶೀಲಿಸಿದ ನಂತರ ಈ ನ್ಯಾಯಾಲಯವು ಭಾಲ್ಕಿಶ್ರೀ ಮಠದ ಪೂಜ್ಯ ಶ್ರೀ ಬಸವಲಿಂಗಪಟ್ಟ ದೇವರಿಗೆ ಈ ಮಗುವನ್ನು ದತ್ತು ಪಡೆದುಕೊಳ್ಳಲು ಅನುಮತಿ ನೀಡುತ್ತದೆ. ತವರಾದೆ ನಮ್ಮ ಬಾಳಿಗೆ ಪ್ರೀತಿಯ ಕಡಲಾದ
ಕಡಲಾದೆ ಅನಾಥ ಮಗುವಿಗೆ, ವಾತ್ಸಲ್ಯದ ತವರಾದೆ ನಮ್ಮ ಬಾಳಿಗೆ, ಪ್ರೀತಿಯ ಕಡಲಾದೆ ಅನಾಥ ಮಗುವಿಗೆ. ನಿಮ್ಮಯ ಒಲವಿಗೆ ತಾಯಿಯ ಪ್ರೀತಿಗೆ, ನಿಮ್ಮಯ ಒಲವಿಗೆ ತಾಯಿಯ ಪ್ರೀತಿಗೆ, ಏನೆಂದು ಹಾಡಲಿ ಬಸವಲಿಂಗರೇ, ಏನೆಂದು ಹಾಡಲಿ ಬಸವಲಿಂಗರೇ. ಎಲ್ಲರಿಗೆ ತಾಯಿಯಾಗಿ, ಅವರ ನೋವು ನಲಿಗೆ ಆಸರೆಯಾಗಿ, ದೀನದಲಿತರಿಗಾಗಿ ನೀ ದುಡಿದೆ. ಗುರುಗಳೇ, ನಾವು ನಿಮ್ಮ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ಇದೆ. ತಮ್ಮ ಹುಟ್ಟುಹಬ್ಬವೆಂದರೆ ಕಲ್ಯಾಣ ಕರ್ನಾಟಕದ ಗಡಿ ಭಾಗದ ಜನರ ಭವಿಷ್ಯ ಬದಲಾವಣೆ. ಇಲ್ಲ, ನನ್ನ ಹುಟ್ಟುಹಬ್ಬದ ಬದಲಾಗಿ ಈ ನನ್ನ ಬಸವ ಶಿಶುಗಳ ಹುಟ್ಟುಹಬ್ಬನಾಗಿ ಆಚರಿಸಿ. ಅಂದಿನ ಡಾಕ್ಟರ್ ರಾಧಾಕೃಷ್ಣನ್ ಶಿಕ್ಷಕರಿಗಾಗಿ, ಜವಾಹರ್ಲಾಲ್ ನೆಹರು ಮಕ್ಕಳಿಗಾಗಿ ಹಾಗೂ ಇಂದಿನ ಬಸವಲಿಂಗ ಪಟ್ಟದೇವರು ಅನಾಥ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತಮ್ಮ ಹುಟ್ಟುಹಬ್ಬವನ್ನು ಧಾರೆ ಎಳೆದ ಮಹಾತ್ಮರಾಗಿದ್ದಾರೆ. ಒಂದು ಹಳ್ಳಿಯಲ್ಲಿ ತಂದೆಯಿಲ್ಲದ ಮಗು ವಿಧವೆ ತಾಯಿಯೊಂದಿಗೆ ಕಷ್ಟಕರವಾದ ಜೀವನ ಸಾಗುತ್ತಿತ್ತು. ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಅಂಥದ್ರಲ್ಲಿ ಶಿಕ್ಷಣವಂತೂ ದೂರದ ವಿಷಯ. ಊಟಕ್ಕೆ ಕೊಡು. ನಾನೊಬ್ಬ ಗಂಡನಿಲ್ಲದ ವಿಧವೆ ಹೆಣ್ಣು ಮಗಳು. ನನ್ನ ಮಗುವಿಗೆ ಊಟಕ್ಕೆ ಕೊಡೋಣ ಅಂದರೆ ಮನೆಯಲ್ಲಿ ಒಂದು ತುತ್ತು ಅನ್ನವಿಲ್ಲ. ನನ್ನ ಮಕ್ಕಳ ಭವಿಷ್ಯ ಏನಾಗ್ತದೋ ಏನೋ. ನನ್ನ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡಲಿ, ಹೇಗೆ ಸಲಹಲಿ ದೇವ್ರೆ? ಯಾಕವ, ಏನಾಗ್ಯದ? ಯಾಕೆ ಅಳ್ತಾ ಇದೀಯ? ತಂದೆ ಇಲ್ಲದ ನನ್ನ ಮಕ್ಕಳ ಭವಿಷ್ಯದ ಚಿಂತೆ ಆಗ್ತಿದೆ ಕಲ್ಲಪ್ಪಣ್ಣ. ಚಿಂತೆ ಮಾಡಬೇಡ ತಂಗಿ. ನಮ್ಮಂತಹ ಬಡ ನಿರ್ಗತಿಕರಿಗೆ ಆಶ್ರಯ ನೀಡುವ ಬಸವಲಿಂಗ ಪಟ್ಟ ದೇವರ ಬಳಿ ಹೋಗು. ಅವರು ನಿನ್ನ ಸಮಸ್ಯೆಗಳನ್ನು ಪರಿಹರಿಸ್ತಾರ. ಶರಣಾರ್ಥಿ ಸ್ವಾಮೀಜಿ. ಅಪ್ಪ ಅವ್ರೆ, ನಾನು ಗಂಡ ಇಲ್ಲದ ವಿಧವೆ. ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇಲ್ಲದ ನಮಗ ಶಿಕ್ಷಣ ಕಲಿಸುವುದಂತೂ ಬಹಳ ಕಷ್ಟ. ತಾವು ನನಗೆ ಸಹಾಯ ಮಾಡ್ತೀರಿ ಅಂತ ಇಲ್ಲಿ ಬಂದಿನಿ ಗುರುಗಳೇ. ಹೌದೇನವ್ವ, ಆಯ್ತು. ನಿಮ್ಮ ಮಗುವಿಗೆ ನಮ್ಮ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ಸೇರಿಸೋಣ. ಇಲ್ಲಿಯೇ ವಸತಿಯನ್ನ ಇಟ್ಟುಕೊಂಡು ಶಿಕ್ಷಣವನ್ನ ಕಲಿಸುತ್ತೇವೆ. ಶರಣು ಶರಣಾರ್ಥಿ ಗುರುಗಳೇ. ಕನ್ನಡ ದೀಪವು ನೀ, ಶಿಕ್ಷಣ ಜ್ಞಾನ ದೀಪವು ನೀ, ಗುರುಚನ್ನ ಬಸವರ ಕಣ್ಮಣಿ ಬಸವಲಿಂಗರು ನೀ. ಕನ್ನಡ ದೀಪವು ನೀ, ಶಿಕ್ಷಣ ಜ್ಞಾನ ದೀಪವು ನೀ, ಗುರುಚನ್ನ ಬಸವರ ಕಣ್ಮಣಿ ಬಸವಲಿಂಗರು ನೀ. ಸ್ಮರಿಸುವೆ ನಾನು ನಿನ್ನ ಅನುದಿನವೂ, ಕರುಣಿಸು ನೀನು ನನ್ನ ಅನುಕಾಲವು. ಗುರುವೇ ಶಿವಗುರುವೇ ನೀ ನನ್ನ ಗುರುವೇ, ಬಾಲ್ಕಿ ಶ್ರೀಮಠದಲ್ಲಿ ನೆಲೆಸಿರುವೆ. ಹೀಗೆ ಗಂಧದ ಕೊಡ್ಡಿನಂತೆ ತಾವು ತೇಯ್ದು ಸಮಾಜಕ್ಕೆ ಪರಿಮಳವನ್ನುಣಿಸುತ್ತಾ ಬದುಕುತ್ತಿರುವ ಪೂಜ್ಯರು ತಮ್ಮ 75 ವಸಂತಗಳನ್ನು ಸಾರ್ಥಕವಾಗಿ ಪೂರೈಸಿದ್ದಾರೆ. ಅವರು ಶತಾಯುಷಿಗಳಾಗಿ ಬಾಳಲಿ ಎಂದು ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸುತ್ತೇವೆ.